ನಮಸ್ಕಾರ. ಇವತ್ತಿನ ವಿಡಿಯೋ 30 ವರ್ಷದವರು ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಗೆ ಮಾಡಬೇಕು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಫೈನಾನ್ಷಿಯಲ್ ಎಜುಕೇಶನ್ ಫಾರ್ ಕನ್ನಡಿಗರ್ಸ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಅರ್ನಿಂಗ್ ಮಾಡುವಂಥ ವಯಸ್ಸು 23. ಆದರೆ ಮೊದಲ ಕೆಲವು ವರ್ಷಗಳಲ್ಲಿ ಅವನಿಗೆ ಬೇಕಾದಷ್ಟು ಖರ್ಚುಗಳಿರ್ತವೆ. ಹೊಸ ಗ್ಯಾಜೆಟ್ಗಳನ್ನು ತಗೊಳ್ಬೇಕು, ಮೊಬೈಲ್ ತಗೊಳ್ಬೇಕು, 2 ವೀಲರ್ ತಗೊಳ್ಬೇಕು, ಇತ್ಯಾದಿ ಇತ್ಯಾದಿ. ಹಾಗೂ ಮೊದಲ ಸತ್ತಿಗೆ ಹಣವನ್ನು ನೋಡಿದ್ರಿಂದ ಆದಷ್ಟು ಖರ್ಚು ಮಾಡೋಣ ಅಂತ ಮನಸ್ಬಿಡುತ್ತೆ. 30 ವರ್ಷ ಬರ್ತಾ ಇದ್ದ ಹಾಗೆ ಮದುವೆ ಆಯಿತು, ಈಗ ಫ್ಯಾಮಿಲಿನೂ ಸ್ಟಾರ್ಟ್ ಆಗಿದೆ, ಬಹುಶಃ ಒಂದು ಮಗು ಇರ್ಬೋದು. ಆ ಸಮಯದಲ್ಲಿ ಅವನಿಗೆ ಅನಿಸುತ್ತೆ, ಮುಂದಿನ ದಿನಗಳಲ್ಲಿ ನನ್ನ ಭವಿಷ್ಯದ ಬಗ್ಗೆ ಒಂದಷ್ಟು ಹಣವನ್ನು ಉಳಿತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಆದ್ದರಿಂದ 30ರ ದಶಕ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಮನುಷ್ಯನಿಗೂ. ಯಾಕಂದರೆ ತುಂಬ ಡಿಸಿಪ್ಲಿನ್ ಮತ್ತು ಶಿಸ್ತಿನಿಂದ ತಮ್ಮ ಹಣವನ್ನು ಉಳಿತಾಯ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಾವು ಮಾಡಿದ ಸಮೀಕ್ಷೆ ಪ್ರಕಾರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ 30ರಿಂದ 40 ವರ್ಷ ಗ್ರೂಪಿನವರ ಸಂಖ್ಯೆ ಅತಿ ಜಾಸ್ತಿ, ಅಂದರೆ ಅಂದಾಜು 35%. ಏಜು 30ರಿಂದ 40 ಬಹಳ ಕ್ರೂಷಿಯಲ್. ಯಾಕಂದರೆ ಆವಾಗ ನೀವು ಹಣವನ್ನು ಉಳಿತಾಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಾಂಪೌಂಡಿಂಗ್ನಲ್ಲಿ ಬೇಕಾದಷ್ಟು ಬೆನಿಫಿಟ್ ಸಿಗುತ್ತೆ ಮತ್ತು ಮುಂದೆ ನೀವು ಪಶ್ಚಾತ್ತಾಪವನ್ನು ಪಡುವ ಅಗತ್ಯತೆ ಇರುವುದಿಲ್ಲ. ಈಗ 30ನೇ ವಯಸ್ಸಿನಲ್ಲಿ ಹಣವನ್ನು ಉಳಿತಾಯ ಮಾಡ್ತೇನೆ ಅಂತಂದ್ರೆ ಏನೇನು ಘಟನೆಗಳು ಮತ್ತು ಈವೆಂಟ್ಸ್ ಅವರ ಲೈಫಲ್ಲಿ ಇರುತ್ತೆ. ಮೊದಲನೇದಾಗಿ ರಿಟೈರ್ಮೆಂಟ್. ಬಹಳ ಜನ ತಿಳ್ಕೊಳ್ಳೋದೇನು ಅಂತಂದ್ರೆ, ನನಗೀಗ ಕೇವಲ 30 ವರ್ಷ, ರಿಟೈರ್ಮೆಂಟ್ ಬಗ್ಗೆ ನಾನು ಚಿಂತಿಸುವ ಅಗತ್ಯ ಇಲ್ಲ. ಯಾಕಂತಂದ್ರೆ ರಿಟೈರ್ಮೆಂಟ್ಗೆ ಇನ್ನೂ 30 ವರ್ಷ ಬಾಕಿ ಇದೆ. ಮತ್ತೆ ಹಾಗೆ ಅಂತೇಳಿ ರಿಟೈರ್ಮೆಂಟಿಗೆ ಪ್ರಾರಂಭ ಮಾಡ್ತೇನೆ ಅಂತ ಯೋಚನೆ ಮಾಡೋದ್ರೊಳಗೆ 45-50 ಆಗಿರುತ್ತೆ. ಆವಾಗ ನೀವು ದೊಡ್ಡ ಮಟ್ಟದ ಹಣವನ್ನು ಹೂಡಿದ್ರೂ ಕೂಡ ನಿಮಗೆ ರಿಟೈರ್ಮೆಂಟಿಗೆ 50 ಲಕ್ಷದಿಂದ 1 ಕೋಟಿ ಮಾತ್ರ ಸಿಗ್ಬೋದು. ಯಾಕಂದ್ರೆ ಚಕ್ರ ಬಡ್ಡಿಯ ಪ್ರಯೋಜನ ನಿಮ್ಗೆ ಸಿಕ್ಕೋದಿಲ್ಲ. ಅದೇನಾದ್ರೂ ನೀವು 25-30ರಿಂದ ಕೇವಲ 2000-3000ವನ್ನು ಬದಿಗಿಟ್ಟು ಅದನ್ನು ನೀವೇನಾದ್ರೂ SCP SIP ಮಾಡ್ಕೊಂಡು ಹೋಗಿದ್ರೆ ರಿಟೈರ್ಮೆಂಟಿಗೆ ದೊಡ್ಡ ಮೊತ್ತ ಸಿಗ್ತಾ ಇತ್ತು. ಈಗ ಎರಡನೆಯ ಈವೆಂಟು ಅಥವಾ ಘಟನೆ ಈ 30ರ ದಶಕದಲ್ಲಿರುವ ವ್ಯಕ್ತಿಗೆ ಸಿಗುವಂತಹದ್ದು ಚಿಲ್ಡ್ರನ್ ಎಜುಕೇಶನ್ ಮತ್ತು ಮ್ಯಾರೇಜ್. ನಾವು ಮಾಡಿದ ಸಮೀಕ್ಷೆ ಪ್ರಕಾರ ಹೆಚ್ಚಿನ ಜನ ಚಿಂತಿತರಾಗೋದು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮದುವೆಗಾಗಿ. ಯಾಕಂತಂದ್ರೆ ಅವರ ಮುಂದೆ ಇರುವಂತ ಮೊದಲ ಘಟನೆ ಇದು ರಿಟೈರ್ಮೆಂಟ್, ಆಮೇಲೆ ಬರುತ್ತೆ. ಆದ್ದರಿಂದ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೇವಲ ಎಜುಕೇಶನ್ ಮತ್ತು ಮ್ಯಾರೇಜ್ ಮಕ್ಕಳಿಗಾಗಿ ರಿಟೈರ್ಮೆಂಟ್ ಅನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ನೀವು ಹಣದ ಉಬ್ಬರವನ್ನು ನೋಡಿದ್ರೆ ಎಜುಕೇಶನ್ ಪ್ರತಿ ವರ್ಷ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಖರ್ಚು ಮೇಲಕ್ಕೆ ಹೋಗ್ತಾ ಇದೆ ಮತ್ತು ಮದುವೆಗಾಗಿ ಒಂದಷ್ಟು ಹಣವನ್ನು ಕೂಡ ಖರ್ಚು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ಲಾಜಿಕ್ ಏನು ಅಂತಂದ್ರೆ, ಮಕ್ಕಳ ಎಜುಕೇಶನ್ನಿಗೆ ಮತ್ತು ಮದುವೆಗೆ ಬೇಕಾದ್ರೆ ಲೋನ್ ಮಾಡಬಹುದು, ಆದರೆ ನಿಮ್ಮ ರಿಟೈರ್ಮೆಂಟಿಗೆ ಯಾವ ಥರದ ಲೋನು ಸಿಕ್ಕೋದಿಲ್ಲ. ಆದ್ದರಿಂದ ಸೈಮಲ್ಟೇನಿಯಸ್ ಆಗಿ ನೀವು ಅದರೊಟ್ಟಿಗೆ ನಿಮ್ಮ ರಿಟೈರ್ಮೆಂಟ್ ಅನ್ನು ಕೂಡ ಪ್ಲಾನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದು ಜಾಣತನ. ಹೆಚ್ಚಿನ ಪೋಷಕರು ನಾವು ನೋಡಿದ ಹಾಗೆ ಕೇವಲ ಮಕ್ಕಳ ಎಜುಕೇಶನ್ ಮತ್ತು ಮದುವೆಗೆ ಜಾಸ್ತಿ ಹಣವನ್ನು ಜೋಡಿಸ್ತಾ ರಿಟೈರ್ಮೆಂಟ್ ಮತ್ತು ಹೌಸ್ ಪರ್ಚೇಸಿಗೆ ಏನೂ ಹಣವನ್ನು ಬಾಕಿ ಇಟ್ಟಿರುವುದಿಲ್ಲ. ಆದ್ದರಿಂದ 30ರ ದಶಕದಲ್ಲಿ ಫೈನಾನ್ಷಿಯಲ್ ಪ್ಲಾನಿಂಗ್ ಒಬ್ಬ ವ್ಯಕ್ತಿಗೆ ಅತಿ ಪ್ರಾಮುಖ್ಯ ಎಂದು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಈಗ ಮೂರನೆಯ ಘಟನೆ 30ರ ವಯಸ್ಸಿನಲ್ಲಿರುವವರಿಗೆ ಹೌಸ್ ಪರ್ಚೇಸ್ ಮತ್ತು ಕನ್ಸ್ಟ್ರಕ್ಷನ್. ಸ್ವಂತ ಮನೆಯನ್ನು ಕಟ್ಟಿಸೋದು, ಇಲ್ಲ ಕೊಂಡುಕೊಳ್ಳೋದು, ಇಲ್ಲ ಬಾಡಿಗೆ ಮನೆಯಲ್ಲಿ ನಾನು ನನ್ನ ಜೀವನವನ್ನು ಸಾಗಿಸಿ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಆ ಬಾಡಿಗೆ ಕೊಟ್ಟ ಮೇಲೆ ಉಳಿದ ಹಣದಲ್ಲಿ ಅದೇನು EMI ಇಂದ ಉಳ್ಕೊಳ್ಳುತ್ತೆ ಅದನ್ನು ನಾನು ಷೇರು ಮಾರುಕಟ್ಟೆಯಲ್ಲಿ ಹಾಕಿ ದೊಡ್ಡ ಮೊತ್ತದ ಹಣವನ್ನು ಪಡೆಯುತ್ತೇನೆ. ಅದರಿಂದ ಮುಂದಿನ ದಿನಗಳಲ್ಲಿ ಇಂದು ಏನನ್ನು ಕೊಳ್ಳಬಹುದಾಗಿತ್ತೋ ಅದಕ್ಕಿಂತ ದೊಡ್ಡ ಮನೆಯನ್ನು ಕೊಳ್ಳಬಹುದು ಅಂತ ಚಿಂತಿಸುವವರು ಬಹಳ ಕಮ್ಮಿ. ಯಾಕಂದ್ರೆ ಮನೆಯಲ್ಲಿ ಪ್ರೆಷರ್ ಇರುತ್ತೆ, ತಂದೆ ತಾಯಿಗಳಿಂದ, ಮಾವ ಅತ್ತೆಯಿಂದ, ಹೆಂಡತಿಯಿಂದ. ಆದಷ್ಟು ಬೇಗ ಒಂದು ಮನೆ ತಗೊಳ್ಳಿ. ಆದರೆ ಅಕಸ್ಮಾತ್ ನೀವೇನಾದರೂ ಸ್ವಂತ ಮನೆಯನ್ನು ನಿಮ್ಮ 30ರ ವಯಸ್ಸಿನಲ್ಲಿ ತಗೊಳ್ತೀನಿ ಅಂತಾದರೆ ಅವಾಗ ಡೌನ್ ಪೇಮೆಂಟ್, EMI ಮತ್ತು ಮನೆಯನ್ನು ಫರ್ನಿಶಿಂಗ್ ಮಾಡೋದಕ್ಕೆ ಎಲ್ಲ ದುಡ್ಡು ಹೊರಟೋಗುತ್ತೆ. ಮತ್ತು ದುರದೃಷ್ಟವಶ ಇಂದಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಬಹಳ ಕಾಸ್ಟ್ಲಿ ಆಗಿರೋದ್ರಿಂದ ನಿಮ್ಮ ಹತ್ರ ಯಾವ ಹಣವೂ ಉಳ್ಕೊಳ್ಳೋದಿಲ್ಲ.
ಮತ್ತು ಯಾವ ಸೇವಿಂಗ್ಸ್ ಇರುವುದಿಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೆ ಚಕ್ರ ಬಡ್ಡಿಯನ್ನು ಪಡೀಲಿಕ್ಕೆ. ನಾವು ನಮ್ಮ ಹಲವು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದ ಹಾಗೆ ನಮ್ಮ ರಿಟೈರ್ಮೆಂಟ್ ಲೈಫ್ ಅಂದಾಜು 30ರಿಂದ 35 ವರ್ಷ, ವರ್ಕಿಂಗ್ ಲೈಫ್ ಕೂಡ 30ರಿಂದ 35 ವರ್ಷ. ಆದ್ದರಿಂದ ಇದು ಅತಿ ಕಾಸ್ಟ್ಲಿ ವೆಂಚರ್ ಆಗುತ್ತೆ. ಹೌಸ್ ಪರ್ಚೇಸ್ ಸೆಕೆಂಡ್ ಆಗುತ್ತೆ. ಈಗ 30ರ ದಶಕದಲ್ಲಿರುವಂತಹ ಪ್ರತಿಯೊಬ್ಬ ಹೂಡಿಕೆದಾರನಿಗೂ ವ್ಯಕ್ತಿಗೂ ಒಂದು ದೊಡ್ಡ ಸವಾಲು ಏನು ಅಂತಂದ್ರೆ ಈ 3 ಲೈಫ್ನ ಇವೆಂಟ್ಗಳಿಗೆ ಹಣವನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಿಮ್ಮ ಮುಂದೆ ಹೇಳ್ಬೇಕಾಗುತ್ತೆ. ಬಹಳ ಜನರ ಗಳಿಕೆ ಎಷ್ಟು ಅಂತಂದ್ರೆ ಒಂದು 40ರಿಂದ 50 ಸಾವಿರ. ಮತ್ತೆ ಅದನ್ನೇನಾದ್ರೂ ನಾವು ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡ್ಕೋತೇವೆ ಮತ್ತು ನಾವು ಜಾಸ್ತಿ ನಮ್ಮನ್ನು ಅಪ್ಗ್ರೇಡ್ ಮಾಡ್ಕೊಳ್ತೇವೆ ಅಂತಂದ್ರೆ ಆವಾಗ ಈ 3 ಘಟನೆಗಳಿಗೂ ಬೇಕಾದಷ್ಟು ಹಣವನ್ನು ಜೋಡಿಸಿಟ್ಕೋಬಹುದು. ನಾನು ಯಾವ ಕಾರಣಕ್ಕೂ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಹೀಗೆ ಹೇಳ್ತೇನೆ ಅಂತಂದ್ರೆ ಆ 3 ಘಟನೆಗಳಿಗೆ ಹಣವನ್ನು ಜೋಡಿಸೋದು ಬಹಳ ಕಠಿಣವಾಗುತ್ತೆ. ನಾವು ಇಂದಿನವರೆಗೆ ಕಳೆದ 23 ವರ್ಷದಲ್ಲಿ ನೋಡಿದ ಹಾಗೆ ಬಹಳಷ್ಟು ಜನ ಮಕ್ಕಳ ಎಜುಕೇಶನ್ ಮತ್ತು ಮದುವೆಗೆ ಜಾಸ್ತಿ ಒತ್ತು ಕೊಟ್ಟು ರಿಟೈರ್ಮೆಂಟ್ ಮತ್ತು ಹೌಸ್ ಪರ್ಚೇಸ್ಗೆ ಯಾವ ಕಾರಣಕ್ಕೂ ಜಾಸ್ತಿ ಪ್ರಯಾರಿಟಿ ಕೊಡದೇ ಇರೋದ್ರಿಂದ ಮುಂದೆ ಬಹಳಷ್ಟು ದೊಡ್ಡ ತೊಂದರೆಗೆ ಒಳಗಾಗ್ತಾರೆ. ಈ ಸನ್ನಿವೇಶದಲ್ಲಿ ನಮ್ಮ ಸಲಹೆ ಹೀಗಿದೆ: ನೀವು 20ರ ದಶಕದಲ್ಲಿದ್ದರೆ ಈಗಲಿಂದಲೇ ನಿಮ್ಮ ಉಳಿತಾಯವನ್ನು ಪ್ರಾರಂಭ ಮಾಡಿ ರಿಟೈರ್ಮೆಂಟಿಗೆ, ಮಕ್ಕಳ ಎಜುಕೇಶನ್ಗೆ, ಮದುವೆಗೆ, ಹೌಸ್ ಪರ್ಚೇಸಿಗೆ ಒಂದು ದೊಡ್ಡ ಮೊತ್ತವನ್ನು ತೆಗೆದು ಸೈಡಲ್ಲಿಡಿ. 30ರ ದಶಕದವರೆಗೆ ಕಾಯುವಂತಹ ಯಾವ ಅಗತ್ಯತೆಯೂ ಇಲ್ಲ. ನಿಮ್ಮ ಒಟ್ಟು ಸಂಬಳದಲ್ಲಿ ಕನಿಷ್ಠ 20% ಅನ್ನಾದರೂ ನೀವು ಸೇವ್ ಮಾಡಲೇಬೇಕಾಗುತ್ತೆ. ನೀವೇನಾದರೂ ಈಗಲೇ 40-50ರ ದಶಕದಲ್ಲಿದ್ದರೆ ಮತ್ತೆ ಈಗ ಸದ್ಯಕ್ಕೆ ದೊಡ್ಡ ಮೊತ್ತದ ಹಣವನ್ನು ನೀವು ನಿಮ್ಮ ರಿಟೈರ್ಮೆಂಟಿಗೆ, ಮನೆಯ ಪರ್ಚೇಸ್ಗೆ ಹಾಕಲೇಬೇಕಾದಂತ ಪ್ರಮೇಯ ಬರುತ್ತೆ ಮತ್ತು ಆಕ್ಷನ್ ಅನ್ನು ಆದಷ್ಟು ಅರ್ಜೆಂಟ್ ಆಗಿ ಕೈಗೊಳ್ಳಬೇಕಾಗುತ್ತೆ. ನಾವು ನಮ್ಮ ಹಲವು ಯೂಟ್ಯೂಬ್ ವಿಡಿಯೋಗಳಲ್ಲಿ ಯಾವ ವಯಸ್ಸಿನವರು ಎಷ್ಟು ಹಣವನ್ನು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಉಳಿತಾಯ ಮಾಡಬೇಕು ಅಂತ ಹೇಳ್ತಾ ಬರ್ತಾ ಇದ್ದೇವೆ. ದಯವಿಟ್ಟು ಅಂತಹ ವಿಡಿಯೋಗಳನ್ನು ಸರ್ಚ್ ಮಾಡಿ ಹುಡುಕಿ ಅದನ್ನು ಸಂಪೂರ್ಣವಾಗಿ ನೋಡಿ. ಪ್ರತಿಯೊಬ್ಬರಿಗೂ ಅನಾಯಾಸವಾಗಿ ಒಂದಷ್ಟು ಪ್ಯಾಸಿವ್ ಇನ್ಕಮ್ ಬರಬೇಕು ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಲೇಬೇಕಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಬೇಕು, ಅದರಲ್ಲಿ ಒಳ್ಳೆಯ ಪ್ರತಿಫಲವನ್ನು ಪಡಿಬೇಕು ಅಂತಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿರಲೇಬೇಕು. ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡೋದು ಹೇಗೆ ಅದು ಗೊತ್ತಿರಬೇಕು ಮತ್ತು ನಿಮ್ಮಲ್ಲಿ ಡಿಸಿಪ್ಲಿನ್ ಇರಬೇಕು ಮತ್ತು ತಾಳ್ಮೆ ಕೂಡ ಇರಲೇಬೇಕು. ಆವಾಗಲೇ ನಿಮಗೆ ಸಕ್ಸಸ್ ಬರುವಂತ. ನಿಮ್ಮ ಜೀವನದಲ್ಲಿ ರಿಟೈರ್ಮೆಂಟಿಗೆ ಒಂದು ದೊಡ್ಡ ಹಣ ಮತ್ತು ಮಕ್ಕಳ ಎಜುಕೇಶನ್, ಮದುವೆ ಫ್ರೀ ಆಗಬೇಕು ಮತ್ತು ಒಂದು ಮನೆಯನ್ನು ಕೊಳ್ಳಬೇಕು ಅಂತಂದ್ರೆ ಎಷ್ಟು ಬೇಗ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಪ್ರಾರಂಭ ಮಾಡ್ತೀರೋ, ಎಷ್ಟು ಚೆನ್ನಾಗಿ ಪ್ರಾರಂಭ ಮಾಡ್ತೀರೋ ಅಷ್ಟು ನಿಮಗೆ ಒಳಿತು. ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು, ಉಳಿತಾಯವನ್ನು ಎಷ್ಟು ಲೇಟ್ ಮಾಡ್ತೀರೋ ಅಷ್ಟು ಸಫರಿಂಗ್ ಅನ್ನು ಮುಂದಿನ ದಿನಗಳಲ್ಲಿ ಪಡೆಯಬೇಕಾಗುತ್ತೆ. ಸಾಮಾನ್ಯವಾಗಿ 20ರ ದಶಕದಲ್ಲಿ, 30ರ ದಶಕದಲ್ಲಿ ಇರುವಂತಹ ಹೂಡಿಕೆದಾರರಿಗೆ, ನಮ್ಮ ಚಾನೆಲ್ ಮೆಂಬರ್ಸಿಗೆ ನಾವು ಹಣವನ್ನು ಉಳಿತಾಯ ಮಾಡಿ ಅಂತ ಹೇಳಬೇಕಾದ್ರೆ ಅವರ ರಿಯಾಕ್ಷನ್ ಹೇಗಿದೆ ಅಂತಂದ್ರೆ, ಈಗ ಲೈಫ್ ಎಂಜಾಯ್ ಮಾಡೋದು ಬಿಟ್ಟು ಇನ್ನು ವಯಸ್ಸಾದ್ಮೇಲೆ ಏನ್ ಲೈಫ್ ಎಂಜಾಯ್ ಮಾಡೋದು ಮತ್ತು ಮುಂದಿನ ದಿನಗಳಲ್ಲಿ ನಾವು ಬದುಕಿರ್ತೇವೆ ಅಂತ ಏನು ಗ್ಯಾರಂಟಿ, ಇತ್ಯಾದಿ ಇತ್ಯಾದಿ. ಆದರೆ ನಿಯಮ ಬಹಳ ಸರಳ. ಪ್ರತಿಯೊಬ್ಬರ ಆಯುಷ್ಯ ಕೂಡ ದಿನದಿಂದ ದಿನಕ್ಕೆ ಮೇಲಕ್ಕೆ ಹೋಗ್ತಾ ಇದೆ. 90ರಿಂದ 95 ವರ್ಷ ಬದುಕುವುದು ಸರ್ವೇ ಸಾಮಾನ್ಯ ಆಗಿದೆ. ಆದ್ದರಿಂದ 60 ವರ್ಷದ ಮೇಲೆ ನಿಮಗೆ ಜಾಸ್ತಿ ಹಣ ಬೇಕು, ಜೀವನವನ್ನು ಸುಗಮವಾಗಿ ಸಾಗಿಸಬೇಕು, ಮಕ್ಕಳ ಮುಂದೆ ಕೈ ಚಾಚದೆ ನಾವು ಇಂಡಿಪೆಂಡೆಂಟ್ ಆಗಿ ಜೀವನವನ್ನು ನಡೆಸಬೇಕು ಅಂತಂದ್ರೆ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಎಷ್ಟು ಶೀಘ್ರವಾಗಿ ಮಾಡ್ತೀರೋ ಅಷ್ಟು ಒಳ್ಳೆಯದು. ಇದು ಬಹಳ ಇಂಪಾರ್ಟೆಂಟ್ ಕಟು ಸತ್ಯ. ಈಗ ಈ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇನ್ವೆಸ್ಟ್ಮೆಂಟ್ ಫಾರ್ ರಿಟೈರ್ಮೆಂಟ್, ಚಿಲ್ಡ್ರನ್ ಫ್ಯೂಚರ್, ಓನ್ ಹೌಸ್ ವರ್ಷ ವರ್ಷ ಜಾಸ್ತಿ ಕಷ್ಟ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ಅದರ ಕಾಸ್ಟ್, ಅದರ ಬೆಲೆ ಮೇಲಕ್ಕೆ ಹೋಗ್ತಾ ಇದೆ. ಅದಕ್ಕೆ ಎಸ್ ಅಥವಾ ನೋ ಅಂತ ನಿಮ್ಮ ರಿಯಾಕ್ಷನ್ ಅನ್ನು ಹಾಕಿ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಇದು ನಾವು ಕನ್ನಡಿಗರಿಗಾಗಿ ಮಾಡಿದಂತಹ ವಿಶೇಷವಾದಂತಹ ಕೊಡುಗೆ. ಚೆನ್ನಾಗಿದೆ, ನಮಗೆ ಬೆಲೆ ತಟ್ಟಬೇಕು ಅಂತಂದ್ರೆ
ದಯವಿಟ್ಟು ಕನಿಷ್ಠ 100 ಜನರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.